ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 19. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 201ನೆಯ ಪುಟ. ಶೀರ್ಷಿಕೆ: ಅನೇಕ ಕಾಲೇಬರು ಮತ್ತು ಅನೇಕ ಯೆಹೋಶುವರು ನಮಗೆ ಬೇಕಾಗಿದ್ದಾರೆ. ಈ ದಿನದ ಸತ್ಯವೇದದ ವಾಕ್ಯ: ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ. ದೇವರ ಆಜ್ಞೆಗಳನ್ನು, ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯನ್ನು ಪ್ರಕಟಪಡಿಸುತ್ತಾ 3ನೆಯ ದೂತನು ಆಕಾಶದ ಮಧ್ಯದಲ್ಲಿ ಹಾರುತ್ತಾ ಇದ್ದಾನೆ. ಈ ಕೊನೆಯ ಕಾಲದಲ್ಲಿ ಆಗಬೇಕಾದ ಕೆಲಸವನ್ನು ಇದು ಚಿತ್ರಿಸುತ್ತದೆ, ಪ್ರತಿಫಲಿಸುತ್ತಿದೆ. ಅದರ ಹಾರಾಟದ ಕೆಲಸದಲ್ಲಿ ಸಂದೇಶವು ತನ್ನ ಯಾವುದೇ ಬಲವನ್ನು ಕಳೆದುಕೊಳ್ಳುವುದಿಲ್ಲ. ಇಡೀ ಭೂಮಿಯು ದೇವರ ಮಹಿಮೆಯಿಂದ ತುಂಬುವವರೆವಿಗೂ ಕೆಲಸ ಶಕ್ತಿಯಲ್ಲಿ ಹೆಚ್ಚಳವನ್ನು ಯೋಹಾನನು ನೋಡುತ್ತಾನೆ. ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ ಎಂಬ ಸಂದೇಶವು ದೊಡ್ಡ ಧ್ವನಿಯಲ್ಲಿ ಮೊಳಗಬೇಕಿದೆ. ತೀವ್ರವಾದ ಉತ್ಸಾಹ ಮತ್ತು ಬಲದಿಂದ ಮಾನವರು ದೇವರ ಕೆಲಸವನ್ನು ಮುಂದುವರೆಸಬೇಕು. ಸ್ತ್ರೀಯರು, ಪುರುಷರು, ಯೌವನಸ್ಥರು ಈ ಸಂದೇಶವನ್ನು ಮನೆಯಲ್ಲಿ, ಶಾಲೆಯಲ್ಲಿ ಮತ್ತು ಸಭೆಗಳಲ್ಲಿ ಕಲಿತು ಈ ಲೋಕಕ್ಕೆ ಈ ಸಂದೇಶವನ್ನು ಕೊಡಲು ಸಿದ್ಧರಾಗಿರಬೇಕು. ಈಗ, ಅಂದರೆ ಈ ಸಮಯದಲ್ಲಿ ತಾನೇ ಕಾಲೇಬನಂತಹವರ, ಯೆಹೋಶುವನಂತಹವರ ಅಗತ್ಯವು ನಮಗಿದೆ. ನಮಗೆ ಶಕ್ತಿಯುತವಾದ, ಶ್ರದ್ಧೆಯ, ಸ್ವಂತವನ್ನು ತ್ಯಾಗ ಮಾಡುವ, ಮುನ್ನುಗ್ಗಿ ಕೆಲಸ ಮಾಡುವ ಯುವಕ ಯುವತಿಯರು ಬೇಕಾಗಿದ್ದಾರೆ. ಇಂದು ನಮಗೆ ಸಂಪೂರ್ಣ, ಪ್ರಾಮಾಣಿಕ, ನಿಷ್ಠೆಯ ಮನುಷ್ಯರು ಬೇಕಾಗಿದ್ದಾರೆ. ದೇವರನ್ನು ಸಂಪೂರ್ಣವಾಗಿ ಹಿಂಬಾಲಿಸುವ ಮನುಷ್ಯರು, ಮಾತನಾಡಬೇಕಾದ ಸಂದರ್ಭದಲ್ಲಿ ಮಾತನಾಡದೆ ಉಳಿದುಕೊಳ್ಳದ ಮನುಷ್ಯರು, ಕಬ್ಬಿಣದಂಥ ತತ್ವಕ್ಕೆ ಸತ್ಯವಾಗಿ ನಿಲ್ಲುವವರು, ಆಡಂಬರದ ಪ್ರದರ್ಶನವನ್ನು ಮಾಡಲು ಬಯಸದ ಮನುಷ್ಯರು ಬೇಕಾಗಿದ್ದಾರೆ. ಯುವಕರು ದೇವರೊಂದಿಗೆ ನಮ್ರತೆಯಿಂದ ನಡೆದುಕೊಂಡು ತಾಳ್ಮೆ, ದಯೆ, ಬಾಧ್ಯತೆ, ವಿನಯಶೀಲತೆ, ಪ್ರಾರ್ಥನೆ ಎಂಬ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಂಬಿಕೆಯನ್ನು ಅಭ್ಯಾಸಿಸಿ ದೇವರ ಮಹಿಮೆಯನ್ನು ಪ್ರಕಟಪಡಿಸುವ ಕೆಲಸಗಳನ್ನು, ದೇವಜನರಿಗೆ ಒಳಿತಾಗುವ ಕೆಲಸಗಳನ್ನು ಮಾಡಬೇಕಿದೆ. ಯೇಸುವನ್ನು ಅನುಸರಿಸಬೇಕಾದರೆ ಆರಂಭದಲ್ಲಿ ಪೂರ್ಣ ಹೃದಯದ ಪರಿವರ್ತನೆಯ ಅಗತ್ಯವಿದೆ ಮತ್ತು ಈ ಪರಿವರ್ತನೆಯು ಅನುದಿನವೂ ಪುನರಾವರ್ತನೆಯಾಗಬೇಕಾಗಿದೆ. ದೇವರ ಮೇಲಣ ಕಾಲೇಬನ ನಂಬಿಕೆಯೇ ಅವನಿಗೆ, ಅಂದರೆ ಕಾಲೇಬನಿಗೆ, ಧೈರ್ಯವನ್ನು ತಂದುಕೊಟ್ಟಿತು. ಅದು ಅವನನ್ನು ಮನುಷ್ಯರ ಮೇಲಿನ ಭಯದಿಂದ ದೂರವಿಟ್ಟಿತು ಮತ್ತು ಸರಿಯಾದದ್ದನ್ನು ರಕ್ಷಣೆ ಮಾಡಲು, ಧೈರ್ಯದಿಂದ ನಿಲ್ಲಲು ಮತ್ತು ಅಚಲವಾಗಿ ನಿಲ್ಲಲು ಅವನಿಗೆ ಸಹಾಯ ಮಾಡಿತು. ಪರಲೋಕದ ಸರ್ವಗಣದ ಬಲಿಷ್ಠ ಅಧಿಪತಿಯಲ್ಲಿರುವ ಅದೇ ಬಲದ ಮೇಲೆ ಅವಲಂಬಿಸುವ ಮೂಲಕ ತಾನೇ ಶಿಲುಬೆಯನ್ನು ಹಿಂಬಾಲಿಸುವ ಪ್ರತಿಯೊಬ್ಬ ನಿಜವಾದ ಸೈನಿಕನು ದುಸ್ತರವೆಂದು, ಅಸಾಧ್ಯವೆಂದು ಅವನಿಗೆ ತೋರುವ ಅಡೆತಡೆಗಳನ್ನು ಜಯಿಸಲು ಶಕ್ತಿ ಮತ್ತು ಧೈರ್ಯವನ್ನು ಹೊಂದಿಕೊಳ್ಳಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.